ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ, ನಮಗೆ ಎಲ್ಲ ಥರದಿಂದ ಹೋಳಿಗೆನ ತಿಂದು ತಿಂದು ಬೇಜಾರಾಗಿತ್ತಂದ್ರೆ ಈ ಥರದ್ದು ಒಂದು ಹೋಳಿಗೆನ ಮಾಡಿರಿ. ಸೂಪರಾಗಿರುತ್ತೆ. ಮತ್ತು ಏನಂದ್ರೆ ಚೆನ್ನಾಗಿ ಟೇಸ್ಟ್ ಇರ್ತೈತಿ. ನಮ್ಮ ಬಾಡಿಗೆಲ್ಲ ಒಳ್ಳೆಯದು, ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇವಾಗ ಏನೈತಿ ತೋರ್ಸತ್ತೇನೆ ನಾನು. ಖಜೂರ ಇವು ಖಜೂರನ ತಂದಿದ್ದು ನಾನು. ಅದರಲ್ಲಿ ಏನು ಮಾಡೋಕ್ಕಾಗ್ತೈತೆ ಅಂತ ಹೇಳಿ ವಿಚಾರ ಮಾಡ್ಬೇಕಂದ್ರೆ ಈ ಥರದ್ದು ಒಂದು ಹೋಳ್ಗಿನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದು ನಾನು. ನಿಮಗೂ ಹೇಳ್ಕೊಡತ್ತೇನೆ, ನೋಡ್ಬೋದು. ಇವಾಗ ಏನೈತಿ ಇವ್ರನ್ನೆಲ್ಲ ಈ ಥರ ಸಿಪ್ಪೆ ತೆಗೆದು ತೊಗೋಬೇಕು. ಇದು ಮಿಕ್ಸರ್ ಕರೆ ಏನೂ ಹಾಕೋ ಹಂಗಿಲ್ಲ, ಡೈರೆಕ್ಟಾಗಿ ತುಪ್ಪದಾಗ ಹುರ್ಕೊಂಡು ನಾವು ಹಾಕ್ಕೊಂಬಿಡ್ಬೇಕು. ಈ ಥರ ಮಿದುವಾಗೇ ಇರ್ತೈತಿ, ನೋಡ್ಬೋದು. ಚೆನ್ನಾಗಿರ್ತೈತಿ. ಇದು ಒಂಥರ ನಾನು ಇದಕ್ಕೆ ಹಾಕಕ್ಕಂತ ಹೇಳಿ ಒಂದು 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಂಡನಿ. ಇದಕ್ಕೆ ಟೇಸ್ಟಿಯಾಗಿಯೂ ಇರ್ತೈತಿ, ಚೆನ್ನಾಗಿ ಬಾಯಾಗಿ ತಿನ್ನುವಾಗ ಟೇಸ್ಟಿ ಕೂಡ ಚೆನ್ನಾಗಿರ್ತೈತಿ. ಇದ್ರ ಜೊತೆಗೆ ಹಾಕಿ ಹೋಳ್ಗೆ ಮಾಡ್ಬೇಕಂತ ಹೇಳಿ ತೊಗೊಂಡಿರೋದು ನಾನು. ಇವಾಗ ಅದನ್ನು ಆ ಕಡೆ ಬಿಡ್ಸಾಕಿ ಇಟ್ಕೊಂಡೇನೆ. ನಾನಿಲ್ಲಿ ಏನು ಮಾಡತ್ತೇನೆ ಅಂದ್ರೆ ಹಿಟ್ಟು ತೋಸ್ಕೊತೇನೆ. ಅದಕ್ಕೆ ಹಿಟ್ಟಿಗೆ ಏನೈತಿ ಒಂಚೂರು ಎಣ್ಣೆನ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ದಟ್ಟು ಎಣ್ಣೆ ಹಾಕ್ಕೊಂಡು ಚುಟ್ಕೆ ಅಷ್ಟ ಉಪ್ಪು ಎರಡು ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈ ಹೋಳ್ಗೆ ಎಲ್ಲ 5 ನಿಮಿಷನಾಗ ರೆಡಿ ಆಗ್ಬೋದು. ನೀವು ಮಾಡಿದ್ರೆ ನಾನು 5 ನಿಮಿಷನಾಗೆಲ್ಲ ರೆಡಿ ಮಾಡಿ ಬೆಳಗಿನ ನಾಷ್ಟಾಕ್ಕೆ ಒಂದು ಕೊಟ್ಬಿಟ್ನಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಏನೈತಿ ಕಲಿಸ್ಕೋಬೇಕು ಇದನ್ನು ಹಿಟ್ಟು. ಇದಕ್ಕೆ ಎಣ್ಣೆ ಯಾಕಪ್ಪ ಹಾಕೋದಂದ್ರೆ ಮಿದುವಾಗಿ ಬರ್ತಾವೆ ಹೋಳ್ಗೆ, ಟೇಸ್ಟಿನೂ ಇರ್ತಾವೆ. ಅದಕ್ಕಾಗಿ ಈ ಥರ ಒಂದು ಪಾತ್ರೆ ಇಟ್ಕೊಂಡನಿ. 1 ಸ್ಪೂನ್ ತುಪ್ಪನ ಹಾಕ್ಕೊಂಬಿಡ್ಬೇಕು. ಇದಕ್ಕೆ 1 ಸ್ಪೂನ್ ಆಗುವಟ್ಟ ತುಪ್ಪ ಹಾಕ್ಕೊಂಡೆ ನಾನು. ಇದಕ್ಕೆ ಏನೈತಿ ಇವನ್ನೆಲ್ಲ ಬಿಡಿಸಿ ತಗೊಂಡಂಗೆ ಇದನ್ನು ಇದ್ರೊಳಗೆ ಹುರ್ಕೊಂಬಿಡ್ಬೇಕು. ಚೆನ್ನಾಗಿ ಹುರ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಡ್ಬೇಕು. ಇವಾಗ ಏನೈತಿ ಸೈಡಿಗೆ ಎಳ್ಳು ಹಾಕೋತೇನೆ ನಾನು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಟಪಟ ಅಂತಾವ, ಸಿಡಿದು ಬಿಡ್ತಾವೆಲ್ಲ. ಈ ಥರ ಎಳ್ಳನ್ನು ಹುರ್ಕೋಬೇಕು. ತುಪ್ಪದಾಗನ ಚೆನ್ನಾಗಿ ಹುರ್ಕೊಂಬಿಡ್ಬೇಕು. ಇವನ್ನ ಸೂಪರಾಗಿರ್ತಾವ್ರಿ. ಇದು ಒಂಥರ ಹೋಳ್ಗೆ ಮಾಡಿ ನೋಡ್ರಿ. ನಮ್ಮ ಮಕ್ಕಳಿಗೆಲ್ಲ ಇವತ್ತು ತಿಂದನ ಬೇಜಾರಾಗಿರ್ತೈತಿಲ್ಲ, ಈ ಥರ ಒಂದು ಮಾಡ್ಕೊಂಡು ತಿಂದ್ರೆ ಸಕ್ಕ ಟೇಸ್ಟಿಯಾಗಿರ್ತೈತಿ ರೆಸಿಪಿ. ನೋಡ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ನಾನು ಇವಾಗ ಗ್ಯಾಸ್ ಬಂದ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. ಇದನ್ನೆಲ್ಲ ಈ ಥರ ಮಾಡೋಣ, ಚೆನ್ನಾಗಿ ಬರ್ತಾವೆ ಒಂದ್ಸಲ ಮಾಡಿ. ಆಗ ಏನೈತಿ ಹಿಟ್ಟು ಕೂಡ ನೆನೆದೈತಿ. ಹಂಗೆ ಏನೈತಿ ಇವತ್ತೂ ಎಲ್ಲ ಆರಿದ ನಂತರ ರೌಂಡ್ ಗೋಲ್ ಥರ ಮಾಡ್ಕೊಂಬಂದಿನಿ. ಸಣ್ಣ ಉಂಡೆನ ಮಾಡೀನಿ ನಾನು ಇಲ್ಲಿ, ಯಾಕಂದ್ರೆ ನಾನು ಸಣ್ಣ ಹೋಳಿಗೆನ ಮಾಡತ್ತಿರೋದು. ಹಿಟ್ಟನ್ನು ಅಷ್ಟ ಹದವಾಗಿರಬೇಕು. ನಾನು ಇಲ್ಲಿ ತೊಗೊಂಡಿರೋದು ಮೈದಾ ಹಿಟ್ಟನ್ನು. ಅದನ್ನ ಈ ಥರ ಚೆನ್ನಾಗಿ ನಾದ್ಕೊಂಡು ಈ ಥರ ಮಾಡ್ಕೊಂಡನಿ. ಹೋಳಿಗೆ ಅನ್ಕಾರ ಸೂಪರಾಗಿ ಬಂದಿತ್ತು, ಟೇಸ್ಟ್ ಕೂಡ ಅಟ್ಟ ಚೆನ್ನಾಗಿತ್ತು. ನಾನು ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಮಾಡಿರೋದು. ಇವಾಗ ಏನೈತಿ ಮೊದಲನೇ ಹೋಳಿಗೆನ ಒಂದು ನಮಸ್ಕಾರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಏನು ಹರಿಬಾರ್ದಪ್ಪ ಅಂತಂದು ಚೆನ್ನಾಗಿ ಬಂತು, ಹರಿಲಿಲ್ಲ. ಈ ಥರ ಲಟ್ಸಿನ ನಾನು. ನಿಮ್ಮ ಟೇಸ್ಟು ಇದೇ ಥರ ಇರ್ತೈತೆ ಅಂದ್ಕೊಂಡನಿ, ಅದೇ ಥರನ ಇತ್ತು. ಒಂದು ಹೋಳಿಗೆನ ಟೇಸ್ಟ್ ಮಾಡಿ ನೋಡೋಣ. ಇವಾಗ ಈ ಥರ ಲಟ್ಟಿಸ್ಕೊಂಡು ಏನೈತಿ ಮಾಡ್ಕೊಂಬಿಡೋಣ. ಇವಾಗ ಏನೈತಿ ತವಾ ಕಾದೈತಿ, ಹಾಕಿಬಿಡೋಣ. ಇವಾಗ ಏನೈತಿ 2ನೇ ಹೋಳಿಗೆನೂ ಮಾಡತ್ತೇನೆ, ನೋಡ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿತ್ತು ಹಿಟ್ಟನು, ಸೂಪರಾಗಿ. ಒಂಚೂರು ಕಟ್ಟಾಗಲಿಲ್ಲ ಎಲ್ಲಿ, ಅದಕ್ಕೆ ಚೆನ್ನಾಗಿ ಇತ್ತು ಲಟ್ಸುವಾಗ. ಮೇಲ್ಗಡೆ ಒಂಚೂರು ಎಣ್ಣೆನ ಬಿಟ್ಕೊಂಡು ಬೇಯಿಸ್ಬೇಕು. ಈ ಥರ ನಮಗೆ ಎಣ್ಣೆ ಬೇಕಾದ್ರೆ ಹಚ್ಕೋಬೋದು, ಇಲ್ಲ ಬೇಡಾಗಿತ್ತಂದ್ರೆ ಹಂಗೆ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು 2ನೇ ಹೋಳಿಗೆನೂ ಲಟ್ಸತ್ತೇನೆ. ಅದು ಕೂಡ ಕಟ್ಟಾಗಲಿಲ್ಲ, ಎಲ್ಲೂ ಹರಿಲಿಲ್ಲ. ಈ ಥರ ಚೆನ್ನಾಗಿ ಬಂತು. ಪುಟ್ಟದಾಗಿ ಸಣ್ಣದಾಗಿ ಹೋಳಿಗೆ ಮಾಡ್ಕೊಂಬಿಡ್ಬೇಕು.
ದೊಡ್ಡದಾಗಿ ಮಾಡೋಕ್ಕೆ ಹೋದ್ವಿ ಅಂದ್ರೆ ಕಟ್ ಆಗಿಬಿಡ್ತಾವೆ. ನನಗೊಂದು ಸ್ವಲ್ಪ ಹುಷಾರಿಲ್ಲದಕ್ಕೆ ನಾನು ವೀಡಿಯೋನ ಸ್ಕಿಪ್ ಮಾಡತ್ತೇನೆ. ಸ್ವಲ್ಪ ಲೇಟ್ ಆಗಾಕತ್ತೈತಿ. ವೀಡಿಯೋನೂ ಮಾಡ್ಕೊಂಡೇ ಇಲ್ಲ ನಾನು. ಶ್ರಾವಣದಾಗ ಯಾಕೇನೋ ನನಗೆ ಹುಷಾರಾಗಿಲ್ಲ. ಅದ್ರ ಸಲುವಾಗಿ ನಾನು ವೀಡಿಯೋನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋದ. ಯಾರು ಏನು ಅನ್ಕೋಬೇಡಿ, ಹಂಗೆ ಪ್ಲೀಸ್ ಅಂತ ನೋಡ್ರಿ, ಮಿಸ್ ಮಾಡಬೇಡಿ. ಹೋಳ್ಗೆ ಎಲ್ಲ ಈ ಥರ ಚೆನ್ನಾಗಿ ಬೇದಿತ್ತು. ಸಾಂಬಾರನ್ನು ಮಾಡ್ಕೊಂಡೆ ನಾನು ಇಲ್ಲೊಂದು. ಹಂಗೆ ಏನೈತಿ, ಹೀರಿಕಾಯಿ ಪಲ್ಯನ ಮಾಡೀನಿ, ಜೊತೆಗೆ ಉದುರು ಬೇಳೆ ಕೂಡ ಮಾಡೀನಿ ನಾನು, ತಿಳು ಬೇಳೆ. ಅದ್ರ ಜೊತೆಗೆ ಸಾಂಬಾರು ಜೊತೆಗೆ ಅನ್ನನೂ ರೆಡಿ ಮಾಡ್ಕೊಂಡೆ. ಇಲ್ಲಿ ಏನಪ್ಪ ಅಂದ್ರೆ ಹೋಳಿಗೆ ಕೂಡ ರೆಡಿ ಆಗ್ಯಾವು. ಈ ಥರ ತಟ್ಟೆನ ರೆಡಿ ಮಾಡ್ಕೊಂಡೇನಿ. ನೋಡ್ಬೋದು, ಒಂದೊಂದು ಹೋಳಿಗೆನೂ ಸೂಪರ್ ಆಗಿದ್ದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಖರ್ಜೂರ ಹೋಳಿಗೆ ಅಂಥೇಳಿ ನಾನು ಮಾಡ್ಕೊಂಡಿರೋದು. ಟೇಸ್ಟ್ ಕೂಡ ಅಷ್ಟೇ ಇತ್ತು. ಇದ್ರ ಜೊತೆಗೆ ತುಪ್ಪ ಇದ್ರೆ ನೋಡ್ಬೋದು. ಇವಾಗ ಬಿಸಿ 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 ಐತಿ ಸಖತ್ತಾಗಿ. ಚೂರು ಇದು ಆಗಂಗೆ ಇಲ್ಲ, ಆಗಿಂದಾಗ ಕಟ್ ಆಗ್ತೈತಿ, ಬಾಯಲ್ಲಿಟ್ರೆ ಕರಗ್ತಾವ ಅಂಥ ಹೋಳಿಗೆ ಇದು ಖರ್ಜೂರ ಹೋಳಿಗೆ. ಮಿಸ್ ಮಾಡ್ದೆ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಖರ್ಜೂರ ಹೋಳಿಗೆ ಸೂಪರ್ ಇತ್ತಂದ್ರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ, ಒಂದು ಲೈಕ್ ಕೊಡಿ. ಸೂಪರ್ ಆಗಿದ್ದು. ನೀವು ಒಂದ್ಸಲ ಮಾಡಿರಿ. ನೋಡ್ಬೋದು, ಇವಾಗ ನೋಡ್ರಿ, ಒಂಚೂರು ಏನು ಇದು ಆಗತ್ತಿಲ್ಲ, ಹಿಂಗೆ ಜಗ್ಗಿದಂಗೆ ಆಗತ್ತಿಲ್ಲ, ಆಗಿಂದಾಗೆ ಬಿಚ್ಚತ್ತಾವ. ಹಿಟ್ಟು ನಾದುವಾಗೂ ಚೆನ್ನಾಗಿ ನಾದಿ, ಮಿದುವಾಗಿರ್ಬೇಕು ಹಿಟ್ಟು, ಹದವಾಗಿಯೂ ಇರಬೇಕು. ಹಿಟ್ಟು ಕೂಡ ಚೆನ್ನಾಗಿರ್ಬೇಕು.